ಕೇಸರಿ ಬಿಳಿ ಹಸಿರು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಎಷ್ಟು ಚಂದ ಕಾಂತ ನೋಡ. ಅವಳಿಗೆ ಆ ಪ್ಯಾಂಟ್ ಬೇಡ ಅಂತೆ. ಇವತ್ತು ಲಿವಿಂಗ್ ರೂಮ್ ಮತ್ತೆ ಗಾರ್ಡನ್ ಕ್ಲೀನಿಂಗ್ ಮಾಡೋಣ ಅಂತ ಹೇಳಿ. ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ 7 ಗಂಟೆ ಆಗ್ತಾ ಇದೆ. ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸೊ ನಮ್ಮೆಲ್ಲ ಕೂಡ ಎಲ್ಲ ಪ್ರಿಪ್ರೇಷನ್ ಆಗ್ತಾ ಇದೆ, ಹೋಗ್ಬೇಕು ಅಲ್ಲಿಗೆ. ಅಷ್ಟರೊಳಗಡೆ ತುಂಬ ಕೆಲಸ ಇತ್ತು, ಅದನ್ನೆಲ್ಲ ಮಾಡಿಬಿಟ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಇವತ್ತಿನ ದಿನ. ಇವತ್ತು ಡೇ 3 ಕ್ಲೀನಿಂಗ್ ಡೇ. ಸೊ ಅದನ್ನು ಕೂಡ ಶೇರ್ ಮಾಡ್ತೀನಿ ಏನು ಮಾಡ್ತೀನಿ ಅಂತ ಹೇಳಿ. ನೋಡಿ, ಇವತ್ತು ಸ್ಯಾಟರ್ಡೆ ಬೇಗ ಎದ್ದಿದ್ಲು. ಇವತ್ತು ಲಿವಿಂಗ್ ರೂಮ್ ಮತ್ತು ಗಾರ್ಡನ್ ಕ್ಲೀನಿಂಗ್ ಮಾಡೋಣ ಅಂತ ಹೇಳಿ. ಚಿಕ್ಕದಾದರೂ ಕೂಡ ಸ್ವಲ್ಪ ಕೆಲಸ ಇರುತ್ತೆ. ಸ್ಯಾಟರ್ಡೆ ಆಗಿರೋದ್ರಿಂದ ದೇವರ ರೂಮ್ ಕೂಡ ಕ್ಲೀನ್ ಮಾಡಬೇಕು. ವೀಕ್ಲಿ ಒನ್ಸ್ ನಾನು ಡೀಪ್ ಕ್ಲೀನಿಂಗ್ ಮಾಡಿಬಿಡ್ತೀನಿ. ಸೊ ಇವತ್ತು ಇನ್ನೊಂದು ಕೆಲಸ ಏನು ಗೊತ್ತಾ, ನಮ್ಮ ಮನೆಗೆ ಏನು ಬಂದಿದೆ ಗೊತ್ತಾ ನೋಡಿ. ಸೊ ಒಂದಿಷ್ಟು ಹೂವಿನ ಗಿಡ ಬಂದಿದೆ. ಇದು ಯಾಕೆ ಅಂತ ಹೇಳಿದರೆ, ಇದು ನಮ್ಮ ಮನೆಯದಲ್ಲ, ಪಕ್ಕದ ಮನೆಯವರು ಊರಿಗೆ ಹೋಗ್ತಾ ಇದ್ದಾರೆ. ಸೊ ಅವರು ನಮ್ಮ ಮನೇಲಿ ಇಟ್ಟು ಹೋಗಿದ್ದಾರೆ. ಇದನ್ನೆಲ್ಲ ನಾನು ಒಳಗಡೆ ಜೋಡಿಸಿ ಇಟ್ಕೊಳ್ಬೇಕು. ನಮ್ಮ ಗಾರ್ಡನ್, ನಮ್ಮ ಬಾಲ್ಕನಿಯಲ್ಲಿ ಇಟ್ಕೊಳ್ಬೇಕು. ಹಾಗೆ ನನಗೆ ಸ್ವಲ್ಪ ರೀಫಾಟ್ ಮಾಡಲಿಕ್ಕೂ ಕೂಡ ಇತ್ತು, ಸ್ವಲ್ಪ ಪಾಟ್ಸ್ ಎಲ್ಲ ಇತ್ತು. ಸೊ ಹಾಗೆ ಇಲ್ಲಿ ಮನಿ ಪ್ಲ್ಯಾಂಟ್ ಎಲ್ಲ ಇದೆಯಲ್ಲ, ಅದನ್ನೆಲ್ಲ ತೆಗೆದು ಒಳಗಡೆ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡುವ ಏನೆಲ್ಲ ಆಗುತ್ತೆ. ಇಷ್ಟೆಲ್ಲ ಕೆಲಸ ಕೂಡ 8:30 ಒಳಗೆ ಮುಗಿಬೇಕು. ಮಾಡುವ. ಇಲ್ಲಿ ಸ್ವಲ್ಪ ಗಿಡ ಇಡೋಣ ಅಂದ್ಕೊಂಡಿದ್ದೀನಿ. ಸೊ ಹೊಸಲು ಪೂಜೆ ಆಗಬೇಕು. ತುಂಬ ಕೆಲಸ ಇದೆ. ಸ್ಯಾಟರ್ಡೆ ಅಂದರೆ ಇಲ್ಲಿ ಮಕ್ಕಳಿಗೆಲ್ಲ ರಜೆ ಇರುತ್ತೆ. ಸ್ಯಾಟರ್ಡೆ ಸಂಡೇ ಮಕ್ಕಳು ಮನೆಯಲ್ಲೇ ಇರೋದ್ರಿಂದ ಜಾಸ್ತಿಯಾಗಿ ನನಗೆ ಬೆಳಿಗ್ಗೆ ಕೆಲಸ ಕಡಿಮೆ ಇರುತ್ತೆ. ಟಿಫಿನ್ ಬಾಕ್ಸ್ ಮಾಡಲಿಕ್ಕೆ ಇರೋದಿಲ್ಲ. ಇಲ್ಲಂತಾದರೆ ಬ್ರೇಕ್ಫಾಸ್ಟ್, ಲಂಚ್ ಬಾಕ್ಸ್, ಹಾಗೆ ನಮಗೆಲ್ಲ ಅಂತ ಹೇಳಿ ಅಡುಗೆ ಮನೆಯಲ್ಲೇ ಕೆಲಸ ಆಗಿಬಿಡತ್ತೆ. ಹಾಗಾಗಿ ಬೆಳಿಗ್ಗೆ ನೆಮ್ಮದಿಯಿಂದ ಒಂದು ಪೂಜೆ ಮಾಡೋಣ ಬೇಗ ಅಂತ ಹೇಳಿದರೆ ಎಷ್ಟೇ ಬೇಗ ಎದ್ದರೂ ಕೂಡ ಆಗ್ತಾ ಇಲ್ಲ. ಹಾಗಾಗಿ ನಾನು ಸ್ಯಾಟರ್ಡೆ ಒಂದಿನ ನನ್ನ ದಿನವಾಗಿ ಮಾಡ್ಕೊಳ್ತೀನಿ. ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದು ಪೂಜೆ ಎಲ್ಲ ಮಾಡೋದು ಆ ರೀತಿ. ಬಟ್ ಇವತ್ತು ಸ್ವತಂತ್ರ ದಿನಾಚರಣೆ, ಹಾಗಾಗಿ ಮಕ್ಕಳಿಗೋಸ್ಕರ ಸ್ವಲ್ಪ ಸ್ಪೆಷಲಾಗಿ ಏನಾದರೂ ಮಾಡೋಣ ಅಂತ ಹೇಳಿ. ಹಾಗಂತ ಸ್ಪೆಷಲಾಗಿ ಏನೂ ಹೊಸದಾಗಿ ಕಂಡು ಹಿಡಿದಿಲ್ಲ. ಬಟ್ ಮನೆಯಲ್ಲೇ ಮಾಡಿರುವಂತಹ ಇಡ್ಲಿ ಹಿಟ್ಟಿದೆಯಲ್ಲ, ಅದರಲ್ಲಿ ನಾನು ಕೇಸರಿ ಬಿಳಿ ಹಸಿರು ಇಡ್ಲಿ ಮಾಡೋಣ ಅಂದ್ಕೊಂಡು ಪಾಲಕ್ ಸೊಪ್ಪನ್ನು ತರಿಸ್ಕೊಂಡಿದ್ದೆ. ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ರುಬ್ಬಿ, ಇವಾಗ ನಾನು ಮನೆಯಲ್ಲೇ ಮಾಡಿರುವಂತಹ ಇಡ್ಲಿ ಹಿಟ್ಟನ್ನು ಸಪ್ರೇಟಾಗಿ 3 ಬೌಲ್ಗೆ ಹಾಕಿದ್ದೆ. ಒಂದಕ್ಕೆ ನಾನಿವಾಗ ಪಾಲಕನ್ನು ಈ ರೀತಿ ರುಬ್ಬಿ ಹಾಕ್ತಾ ಇದ್ದೀನಿ. ಆರ್ನ ಇವತ್ತು ಬೆಳಿಗ್ಗೆ ಬೇಗ ಎದ್ದಿದ್ಲು. ಯಾಕಂತ ಹೇಳಿದರೆ ಹಬ್ಬ ಅಂದ್ರೇ ಹಾಗೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗೆ ಅವಳು ಖುಷಿಯಿಂದ ಎದ್ದಿದ್ದೇನೋ ಸಮ, ಬಟ್ ಅವಳಿಗೆ ಆ ಡ್ರೆಸ್ ಇಷ್ಟ ಆಗಿಲ್ಲ. ಪ್ಯಾಂಟ್ ಬೇಡ ಅಂತೇಳಿ ಒಂದೇ ಸಮನೆ ಬೇಜಾರು ಮಾಡಿಕೊಂಡು ಅಪ್ಸೆಟ್ ಆಗಿದ್ಲು. ಇವಾಗ ಆರೆಂಜ್ ಕಲರ್ಗೆ ನಾನಿಲ್ಲಿ ಕ್ಯಾರೆಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಕ್ಯಾರೆಟನ್ನು ಅಷ್ಟೇ ಸ್ವಲ್ಪ ಕಟ್ ಮಾಡಿಬಿಟ್ಟು ಇವಾಗ ಅದನ್ನು ಕೂಡ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಫೈನಲಿ ಕೇಸರಿ ಬಿಳಿ ಹಸಿರು ರೆಡಿ ಆಯಿತು. ಹಾಗೆ ಬೆಳಿಗ್ಗೆ ಬೇಗ ಒಂದು ಇಡ್ಲಿ ಸೈಡಲ್ಲಿ ಮಾಡಿ ಇಟ್ಕೊಂಡ್ರೆ ಮತ್ತೆ ನನಗೆ ಕೆಲಸ ಈಸಿ ಆಗಿಬಿಡೋದು. ಚಟ್ನಿ ಮಾಡೋದು, ಒಂದು ಸಿಂಪಲ್ಲಾಗಿ ಸಾಂಬಾರು ಮಾಡೋದು, ಅದೆಲ್ಲ ಆಮೇಲೆ ಮಾಡಿದ್ರಾಯಿತು ಅಂತ ಹೇಳಿ ಇಡ್ಲಿನ ಮೊದಲಿಗೆ ಬೇಯಿಸಲಿಕ್ಕೆ ಇಟ್ಟಿದ್ದೀನಿ.
ಹಾಗೆ ಬೇಯಿಸಬೇಕಾದ್ರೂ ಕೂಡ ನಾನು ಆರೆಂಜ್ ಮತ್ತು ವೈಟ್ ಮತ್ತು ಗ್ರೀನನ್ನು ಈ ರೀತಿಯೇ ಬೇಯಿಸ್ತಾ ಇದ್ದೀನಿ. ಸೊ ಏನು ಗೊತ್ತಾ, ಮಕ್ಕಳು ದೊಡ್ಡವರಾದಮೇಲೆ ಒಂದಿಷ್ಟು ಮಿಸ್ಟೇಕ್ ಆದರೂ ಕೂಡ ಹಾಗೇ ಅವರು ಹೇಳಿಬಿಡ್ತಾರೆ, ಬೇಜಾರು ಮಾಡ್ಕೊಂಡು ಬಿಡ್ತಾರೆ ಈ ವಿಷಯದಲ್ಲಿ. ನನಗೆ ಒಮ್ಮೊಮ್ಮೆ ಕನ್ಫ್ಯೂಸ್ ಆಗಿಬಿಡೋದು, ಆರೆಂಜ್ ಮೇಲ್ಗಡೆ ಬರಬೇಕು ಆ ರೀತಿಯೆಲ್ಲ. ಸೊ ಸ್ವಲ್ಪ ತಪ್ಪಾದರೂ ಕೂಡ ಅದನ್ನು ಫುಲ್ಲು ಬೇಜಾರು ಮಾಡಿಕೊಂಡು ಸಿಟ್ಟಲ್ಲಿ ಹೇಳಿಬಿಡ್ತಾರೆ. ಸೊ ಹಾಗೆ ಅದನ್ನು ಕೂಡ ಮಿಸ್ಟೇಕ್ ಆಗಬಾರ್ದು ಅಂತ ಜಾಗ್ರತೆ ಮಾಡ್ತಾ ಇದ್ದೀನಿ. ಹಾಗೆ ಆರ್ನ ಅಂತೂ ಫುಲ್ಲು ಅಪ್ಸೆಟ್ ಆಗಿದ್ಲು. ಮಕ್ಕಳೇ ಹಾಗೆ, ಅವರಿಗೆ ಏನಾದರೂ ಇಷ್ಟ ಆಗಿಲ್ಲ ಅಂದರೆ ಇಷ್ಟನೇ ಆಗೋದಿಲ್ಲ ಅನಿಸುತ್ತೆ. ಎಲ್ಲರೂ ಹಾಗೆ ಮಾಡ್ತಾರೋ ಇಲ್ಲ ಇವಳೇ ಹಾಗೆ ಮಾಡ್ತಾಳೋ ಗೊತ್ತಿಲ್ಲ. ಪ್ಯಾಂಟ್ ಅಂತೂ ಬೇಡವೇ ಬೇಡ ಅಂತ, ಬೇರೆ ಕಲರ್ ಬಂದು ರೆಡ್ ಇತ್ತು ಮತ್ತು ಬ್ಲ್ಯಾಕ್ ಇತ್ತು, ಅದೆರಡೂ ಕೂಡ ಶೂಟ್ ಆಗ್ತಾ ಇಲ್ಲ. ಈ ವೈಟ್ ಪ್ಯಾಂಟೇ ಶೂಟ್ ಆಗೋದು. ಬಟ್ ಅವಳಿಗೆ ಇಷ್ಟನೇ ಇರಲಿಲ್ಲ. ಸ್ವಲ್ಪ ಕೋಪ ಮಾಡಿಕೊಂಡು ನನ್ನ ಮೇಲೆ ಕೂಗಾಡ್ತಾ ಇದ್ಲು ನೋಡಿ. ಎಷ್ಟು ದೂರವು ಟೈಮ್ 7:30. ಆನಿ ಹಿಡ್ಕೊ, ನಾ ಬಿದ್ರೆ ಅಂತ ಮಾಡಿದೆ. ನಾನು ಬಿದ್ರೆ ಅಂತ ಮಾಡಿದೆ. ಬೀಳ್ಯಾ? ನಿಮ್ ಮಮ್ಮಿ ಬೇಡ್ದಾ? ಓ, ಇಷ್ಟೊಂದು ಬ್ಲ್ಯಾಕ್ ಆಗಿದೆ ಅಂತ ಅದು ಏನಂತ ಗೊತ್ತಿಲ್ಲ. ಗಲೀಜ್ ಆಯ್ತಲ್ಲ. ಪಪ್ಪಂಗೆ ಹೇಳಿ ಕೊಡ್ತೀಯಾ? ಕಡೆ ಕೈ ಹಾಕತಿ. ಟಿವಿ ಹೊಡೆದತ್ತಂತೆ ಫಸ್ಟ್ ಹೇಳ್ತಾಳೆ. ಮಮ್ಮಿ ಬಿದ್ದು ಹೊರಟಿಲ್ಲ, ನಾವೆಲ್ಲ ಬಿದ್ದು ಟಿವಿ ಹೊಡೆದತ್ತಂತೆ. ಓ ಮೈ ಗಾಡ್. ಇದು ನನ್ಗೆ ಆತಿಲ್ಲ, ಕಷ್ಟ ಬಾರಿ. ಇದು ಹಾಕೋಕ್ಕೂ ಕಷ್ಟ, ತೆಗೋಕ್ಕೂ ಕಷ್ಟ. ಏನ ಮಾಡೋದು? ಪಪ್ಪನ ಹತ್ರ ಆಮೇಲೆ ನೋಡುವ. ಅರ್ಧ ನೋಡ ಪಪ್ಪ ಏನ್ ಮಾಡ್ತಾರ ಅಂತ. ಓಕೆ, ಇಲ್ಲಿ ಬಿಲ್ಡಿಂಗ್ ಕೆಲಸ ಎಲ್ಲ ಆಗ್ತಾ ಇದೆಯಲ್ಲ, ಧೂಳು ಸಿಕ್ಕಾಪಟ್ಟೆ ಬರುತ್ತೆ. ಹಾಗೆ ಸ್ಕ್ರೀನ್ ಎಲ್ಲ ತುಂಬಾ ಮಣ್ಣಾಗಿತ್ತು. ಅದನ್ನು ತೆಗೆದು ಡೋಬಿಗೆ ಕೊಡಬೇಕು ಅಂತ ಹೇಳಿ ತೆಗಿತಾ ಇದ್ದೆ. ತುಂಬ ಕ್ಲಿಪ್ಸ್ ಇರುತ್ತೆ. ಸೊ ಹಾಗಾಗಿ ನನಗೆ ತೆಗಿಲಿಕ್ಕೆ ಆಗಲಿಲ್ಲ. ಫೋರ್ಸ್ ಮಾಡಿ ತೆಗಿಬಹುದಿತ್ತು, ಮತ್ತು ಟೈಮ್ ಆಗಿಬಿಡತ್ತೆ ಅಂತ ಹೇಳಿ ಇನ್ನಷ್ಟು ಕೆಲಸ ಇತ್ತು. ಇನ್ನು ಹೊರಗಡೆ ಪಕ್ಕದ ಮನೆಯವರು ಊರಿಗೆ ಹೋಗಿದ್ರು. ಅವರ ಪ್ಲ್ಯಾಂಟ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ಒಳಗಡೆ ಇಟ್ಟು ಸ್ವಲ್ಪ ಬಾಲ್ಕನಿ ಕೂಡ ನೀಟ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಎಲ್ಲ ಕೆಲಸ ಕೂಡ ಒಟ್ಟಿಗೆ ಇರೋದ್ರಿಂದ ನನಗೆ 8:30 ಒಳಗೆ ಎಲ್ಲ ಕೆಲಸ ಆಗಬೇಕಾಗಿತ್ತು. ಆದರೂ ಕೂಡ ಬೇಗ ಬೇಗ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಎಷ್ಟೇ ಕ್ಲೀನಿಂಗು ಈ ಕೆಲಸ ಎಲ್ಲ ಹೇಗಂತ ಹೇಳಿದರೆ ಮುಗಿಯೋದೇ ಇಲ್ಲ ಅಂತ ಅನ್ನಿಸುತ್ತೆ. ಒಂದು ಕಡೆ ಕ್ಲೀನ್ ಮಾಡಿದರೆ ಇನ್ನೊಂದು ಕಡೆ ತೋರಿಸುತ್ತೆ. ಸೊ ಮಾಡಿಲ್ಲ ಅಂದರೂ ಕೂಡ ನಡೆಯುತ್ತೆ, ಬಟ್ ನನಗೆ ಏನಾದರೂ ಒಂದು ಮಾಡ್ತಾನೇ ಇರಬೇಕು. ಸೊ ಮಾಡ್ತಾ ಇರ್ತೇನೆ. ಇನ್ನು 1 ಮಂತು ಅವರ ಗಿಡಗಳನ್ನೆಲ್ಲ ಕಾಪಾಡಬೇಕು. ನನಗಂತೂ ಫುಲ್ಲು ಖುಷಿ. ಈ ಗಿಡಗಳನ್ನು ಸಾಕೋದಿದೆಯಲ್ಲ ತುಂಬ ಇಷ್ಟ. ಗೈಸ್, ನಾನು ಕರಿಬೇವಿನ ಸೊಪ್ಪಿನ ಗಿಡನ ಇಲ್ಲೇ ಇಟ್ಟಿದ್ದೆ. ಆ್ಯಕ್ಚುಲಿ ನನಗೆ ವೀಡಿಯೋ ಮಾಡಲಿಕ್ಕೆ ಟೈಮ್ ಇಲ್ಲ, ಆಗಲೇ ಟೈಮ್ ಆಗ್ತಾ ಬಂತು. ಸೊ ಇಲ್ಲಿ ಹೋಗಬೇಕು ಇವಾಗ. ಹಾಗೆ ಇನ್ನೊಂದು ಕಡೆಯೆಲ್ಲ ಹೋಗಲಿಕ್ಕಿದೆ ಅಂತೆ. ಸೊ ಹಾಗೆ ಒಂದಿಷ್ಟು ಕೆಲಸಗಳಿತ್ತು, ಅದನ್ನೆಲ್ಲ ಮಾಡಿ ಮುಗಿಸ್ತೇನೆ. ವೀಡಿಯೋ ಮಾಡ್ತಾಯಿದ್ರೆ ಐ ಥಿಂಕ್ ಟೈಮ್ ಹೋಗ್ಬಿಡತ್ತೆ. ಸೊ ಮತ್ತು ಬೇಸಿಕ್ ಕೆಲಸಗಳು, ಲಿವಿಂಗ್ ರೂಮ್ ಕ್ಲೀನ್ ಮಾಡೋದು, ಅದೆಲ್ಲ ಕಾಮನ್ ಆಗಿ ಇದ್ದೇ ಇರುತ್ತೆ. ಸೊ ಬಾಯ್ ಬಾಯ್. ಗೈಸ್, ಗೌರ್ಮೆಂಟ್ ಸ್ಕೂಲು
ಎಷ್ಟೇ ಬೇಗ ಅಂತ ಹೇಳಿದ್ರು ಕೂಡ ಟೈಮ್ ಆಗ್ತಾ ಬಂತು. ಇನ್ನೇನು ಮಾಡೋದು ಅಂತ ಹೇಳಿ ಮಕ್ಕಳನ್ನ ಕಳಿಸ್ಬಿಡೋಣ ಅಂತ ಹೇಳಿ ಅವರಿಗೆ ಇಡ್ಲಿ ಚಟ್ನಿ ಮಾಡಿ ಕೊಡ್ತಾ ಇದ್ದೀನಿ. ಈ ಕೇಸರಿ ಕಡೆ ಬರ್ತಲ್ಲ, ಕೇಸರಿ ಬಿಳಿ ಹಸಿರು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅದ್ವಿನ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ. ಇನ್ನು ಮಕ್ಕಳು ತಿಂಡಿ ತಿಂದು ಅಲ್ಲಿಗೆ ಹೋದರು. ಇವಾಗ ನಾನು ಸ್ವಲ್ಪ ದೋಸೆ ಮಾಡ್ಕೊಳ್ತಾ ಇದ್ದೀನಿ, ಹಿಟ್ಟು ಮಿಕ್ಕಿತ್ತು. ಸೊ ಹಾಗೆ ದೋಸೆ ಮಾಡ್ತಾ ಇದ್ದೀನಿ. ಇನ್ನು ಹಾಕಬೇಕಾದ್ರೆ ಅಲ್ಲೂ ಕೂಡ ಸ್ವಲ್ಪ ಮಿಸ್ಟೇಕ್ ಮಾಡಿಬಿಟ್ಟೆ. ಫೈನಲಿ ಪೂಜೆ ಎಲ್ಲ ಮುಗಿಸಿ ಇವಾಗ ನಾವು ಒಂದು ಕಡೆ ಹೋಗ್ತಾ ಇದ್ವಿ. ಆನು ತಿರ್ಗಿ, ಆನು ತಿರ್ಗಿ. ನಮ್ಮ ಆರ್ನಾಗಂತೂ ಕೋಪ ಕಡಿಮೆನೇ ಆಗಿಲ್ಲ. ಅದೇ ಪ್ಯಾಂಟ್ ಬೇಡ ಬೇಡ ಅಂತ ಹೇಳಿ ಅದೇ ಪ್ಯಾಂಟ್ ಹಾಕುವಾಗೆ ಆಯಿತು. ಇನ್ನೇನು ಮಾಡೋದು ಅಲ್ವಾ. ಸೊ ಬೇರೆ ಪ್ಯಾಂಟ್ ಶೂಟ್ ಆಗ್ತಾ ಇರಲಿಲ್ಲ. ಸೊ ಹಾಗೆ ನಾವಿಲ್ಲಿ ನಮ್ಮ ಕ್ಲಬ್ ಹೌಸ್ಗೆ ಬಂದ್ವಿ. ಅಲ್ಲಿ ಸ್ವಾತಂತ್ರ್ಯ ದಿನಾಚರಣೆಗೆ ಪ್ರೋಗ್ರಾಮ್ಸ್ ಎಲ್ಲ ಇತ್ತು. ಬಟ್ ನಮಗೆ ಅಟೆಂಡ್ ಮಾಡಲಿಕ್ಕೆ ಆಗಿಲ್ಲ. ಲಾಸ್ಟ್ಗೆ ಒಮ್ಮೆ ವಿಸಿಟ್ ಮಾಡೋಣ ಅಂತ ಹೇಳಿ ಬಂದು ಇಲ್ಲಿ ಮಕ್ಕಳಿಗೆಲ್ಲ ಕಲರಿಂಗ್ ಎಲ್ಲ ಮಾಡ್ತಾಯಿದ್ರು. ಅದನ್ನೆಲ್ಲ ಮಾಡಿಸ್ಕೊಂಡು ಅದ್ವಿನ್ ಕೂಡ ಮೊದಲೇ ಹೋಗಿದ್ದ. ಸೊ ಅವನನ್ನು ಕೂಡ ಕರೆದುಕೊಂಡು ಬರಲಿಕ್ಕೆ ಹೋಗಿ ಸ್ವೀಟ್ ಎಲ್ಲ ತಿನ್ಕೊಂಡು ಇವಾಗ ಹೊರಟ್ವಿ. ನಂಗೆ ಇದು ಮತ್ತೆ ಚಾಕ್ಲೇಟ್ ಮತ್ತೆ ಫ್ರೆಂಡ್ಶಿಪ್ ಬ್ಯಾಂಡ್ ಮತ್ತೆ ಇದು ಸಿಕ್ಕತ್ತೆ ನನಗೆ. ಗ್ರೇಟ್. ಈಗ ನಾ ಬೇಗ ಬಂದಿದ್ದೆ ಅದಕ್ಕೆ, ಈಗ ಔಟ್ ಆಫ್ ಸ್ಟಾಕ್ ಆಯ್ತು. ಫ್ರೆಂಡ್ಶಿಪ್ ಬ್ಯಾಂಡ್ ಅದೇ ಫ್ರೆಂಡ್ಶಿಪ್ ಬ್ಯಾಂಡ್ ತರನೇ. ಆರ್ನ ಪೇಸ್ಗೆ ಕಲರ್ ಹಚ್ಚಿದ ಮೇಲೆ ಸರಿಯಾದ್ಲು. ಮಕ್ಕಳು ಹೇಗೆ ಅಂತ ಹೇಳಿದರೆ ಅವರನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಯಾವುದಾದ್ರೂ ಒಂದು ಖುಷಿ ಬಂದಾಗ ದುಃಖನ ಮರೆಸ್ಬಿಡ್ತಾರೆ. ಚೆನ್ನಾಗಿರುತ್ತೆ. ಸೊ ಇವಾಗ ನಾವು ಹೊರಟಿರೋದು ನನ್ನ ಕಸಿನ್ ಸಿಸ್ಟರ್ ಮನೆಗೆ. ಯಾರದು ಯಾರದು? ನಾವಿವಾಗ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ತುಂಬ ದಿನದಿಂದ ಅಲ್ಲಿಗೆ ಹೋಗಬೇಕು ಅಂತ ಇದ್ವಿ. ಸೊ ಇವಾಗ ಅಲ್ಲಿಗೆ ಹೊರಟಿದ್ವಿ. ಬಾಬು ಬಾಬು ಸರಿ, ನೀವು ಚೂರು ಒಣವಲ್ಲವರಿಗೆ ನನ್ನ ಬಾಬು ಬಂದೆ ಧರ್ಮಸ್ಥಳ ಕಂಡಾಗ ಇತ್ತು ಮಾತ್ರ ಸಗದಿತ್ತು. ನಾನು ತಲೆ ಮೇಲೆ ನೀರು ಹಾಕಿ. ಆನು ಎಂತ ಕಾಂತಿದ್ದೆ. ಅಲ್ಲಿ ಜನ ತುಂಬ ಜನ ಇದ್ದರು. ಹಾಗೆ ಧರ್ಮಸ್ಥಳ ಯಾವ ರೀತಿಯಾಗಿ ನಾವು ಕ್ಯೂವಲ್ಲಿ ನಿಂತ್ಕೊಳ್ತೀವಲ್ಲ ಅದೇ ರೀತಿಯಾಗಿ ನಿಂತ್ಕೊಂಡಿದ್ವಿ. ಚಿನಿ ಎಂತ ಬಿದ್ದ 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 ಜೋರ್ ಮಾಡುದ
ಯಾವ್ದು ಬೇಕು ನಿಂಗೆ? ಯಾವ ಚಾಕ್ಲೇಟ್ ಬೇಕಾ? ಯಾವ್ದು ಬೇಕಾ? ಇನ್ನು ಊಟ ಎಲ್ಲ ಮುಗಿಸ್ಬೇಕಾದ್ರೇ 2:30 ಆಗಿತ್ತು. ಸೊ ಅಲ್ಲಿಂದ ಪ್ಲ್ಯಾನ್ ಇಲ್ಲದೇ ನಾವು ಜ್ಯೋತಿರ್ಲಿಂಗ ನೋಡ್ಲಿಕ್ಕಂತ ಹೊರಟ್ವಿ. ಬಟ್ ಅಲ್ಲಿ ಹೋಗಿದ ಮೇಲೆ ಗೊತ್ತಾಯಿತು ತುಂಬಾ ರಶ್ ಇತ್ತು ಅಂತ ಹೇಳಿ ಮತ್ತೆ ಅಗೇನ್ ಮನೆಗೆ ಬಂದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್.